ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಕ್ವಿಕ್ಕಾಗಿ ಒಂದು ಜನರಲ್ ರೀಡಿಂಗ್ ನೋಡೋಣ, ಓಕೆನಾ? ಎಸ್ ಬಾಬಾ ಏನು ಹೇಳ್ತಾರೆ ನೋಡೋಣ. ಯಾರ ಯಾರಿಗೆ ಗೈಡೆನ್ಸ್ ಇದೆ ಅಥವಾ ಏನು ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ನೋಡ್ತಾ ಹೋಗೋಣ. ಓ 2 ಕಾರ್ಡ್ಸ್ ಬಿತ್ತು. ಎಸ್ ಬಾಬಾ ನೋಡಿ, ಸಕ್ಸಸ್. ಓ ಮೈ ಗುಡ್ನೆಸ್, ಸಕ್ಸಸ್ ಅಂತೆಪ್ಪ. ಫೈನ್, ಬ್ಯೂಟಿಫುಲ್. ಕ್ಲೇಮ್ ಮಾಡಿ ಕ್ಲೇಮ್ ಮಾಡಿ ಕ್ಲೇಮ್ ಮಾಡಿ, ಓಕೆನಾ? ಸೂಪರ್ ಸೂಪರ್ ಡೂಪರ್ ಎನರ್ಜಿ. ಶೀಲ್ಡ್, ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಅಂತ ಇದ್ದಾರೆ. ಸೊ ಇಲ್ಲಿ ಯು ನೀಡ್ ಟು ಡಿಫೆಂಡ್. ಓಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾದರೂ ಈಗ ಫಸ್ಟು ಸಕ್ಸಸ್ ಅಂತ ಬಂತು. ಸೊ ಇದು ಯಾರಿಗೆ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ಸೊ ಏನಾದರೂ ಕೆಲಸದ್ದು ಅಂತ ಏನಾದ್ರು ಕಾಯ್ತಾ ಇದ್ರಾ, ಅಥವಾ ಯಾವ ವಿಷಯದಲ್ಲಾದರೂ ಇರ್ಬೋದು. ಸೊ ಇದು ಬ್ಲ್ಯಾಂಕ್ ಇದೆ, ಯಾವ ವಿಷಯದಲ್ಲಿ ಕಾಯ್ತಾ ಇದ್ರಿ, ಸೊ ಆ ವಿಷಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸಕ್ಸಸ್ ಅಂತಿದ್ದಾರೆ. ಸೊ ಇನ್ನೊಂದಷ್ಟು ಜನಕ್ಕೆ ನೀವು ಶೀಲ್ಡ್ ಮಾಡ್ಕೋಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಮೇ ಬಿ ನಿಮ್ಮ ಪರಿಚಯ ಇರೋರು ಇರ್ಬೋದು, ಅಥವಾ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಇರ್ಬೋದು, ಎಲ್ಲಾದರೂ ಇರ್ಬೋದು, ಆಯಿತಾ? ಸೊ ಏನಾದ್ರು ಒಂದು ಮಾತು ಕೇಳೋ ಥರ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮಾತು ಕೇಳೋ ಥರ ಆಗ್ಬೋದು. ಸೊ ಅದಕ್ಕೋಸ್ಕರ ಡಿಫೆಂಡ್ ಮಾಡ್ಕೋ, ಶೀಲ್ಡ್ ಮಾಡ್ಕೋ ನೀನು ಅಂತಿದ್ದಾರೆ. ಅಥವಾ ಇನ್ನೊಂದಷ್ಟು ಜನಕ್ಕೆ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಸೊ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಅದಕ್ಕೆ ಓಕೆ, ಸೊ ನೀವು ಏನು ಮಾಡ್ತಾ ಇದ್ದೀರಾ ಕೆಲಸ, ಅದು ಕೆಲಸ ಅಂತಲೇ ಅಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಎನಿವೇರ್ ಎನಿ ಟೈಮ್ ಇದೊಂದು ಸಡನ್ನಾಗಿ ಈ ಥರ ಒಂದು ಸಿಚುಯೇಷನ್ ಬರ್ಬೋದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀನು ಪ್ರೊಟೆಕ್ಟ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಬ್ಯಾರಿಯರ್ ಹಾಕೋ, ಬೌಂಡ್ರಿ ಹಾಕೋ ನೀನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಜೊತೆಗೆ ನೀನು ಡಿಫೆಂಡ್ ಮಾಡ್ಕೋ. ಏನಾದ್ರು ಅನ್ನೆಸೆಸರಿಯಾಗಿ ಮಾತೇನಾದ್ರು ಕೇಳಬೇಕಾಗ್ತಾ ಇದೆ, ಕೆಲಸ ಆಫೀಸಲ್ಲಿರ್ಬೋದು, ಮನೇಲಿರ್ಬೋದು, ಎಲ್ಲರೂ ಇರ್ಬೋದು, ಸ್ಟಾಪ್ ಅಂತ ಹೇಳೋದು ಕಲ್ತ್ಕೋ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಡಿಫೆಂಡ್, ಓಕೆನಾ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ಎಸ್ ಬಾಬಾ ಇನ್ನೇನು ಹೇಳಬೇಕು. ಓ ಇಲ್ಲಿ 2 ಕಾರ್ಡ್ ಬಿದ್ದುಬಿಡ್ತಾಗ್ಲೇ. ಇದು ಫಸ್ಟು ಇದನ್ನು ನೋಡಿದ್ದೀನಿ ನಾನು. ಫಸ್ಟು ಫ್ಲವರ್ಸ್, ಹ್ಯಾಪಿನೆಸ್. ವಾವ್. ಕ್ಲೇಮ್ ಮಾಡಿ. ಇಲ್ಲಿ ನೋಡಿದ್ರೆ ಸಕ್ಸಸ್ ಅಂತ ಬಂತು, ಇಲ್ಲಿ ನೋಡಿದ್ರೆ ಹ್ಯಾಪಿನೆಸ್ ಅಂತ ಬಂತು. ನೀವೇನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಅಲ್ಲಿ ಒಂದು ಚೂರು ಅಡಚಣೆ ಅಥವಾ ಇನ್ನೇನಾದ್ರು ಒಂದು ಚೂರು ಹಂಗೆ ಹಿಂಗೆ ಇದ್ರೇನೇ ಅದಾದಮೇಲೆ ಸಕ್ಸಸ್ ಬಂದಮೇಲೆ ಅದ್ರದ್ದು ಖುಷಿನೇ ಒಂಥರ ಇರುತ್ತೆ ಅಲ್ವಾ? ಹೆದರ್ಕೋಬೇಡಿ, ಇದಕ್ಕೆಲ್ಲ ಏನಿಲ್ಲ. ಆ ಥರ ಏನಾದ್ರು ಆಯಿತು ಅಂತಂದರೆ ಭಗವಂತನ ಪಾದಕ್ಕೆ ಹಾಕಿ ಡೆಫಿನೆಟ್ಟಾಗಿ ಎಂಥ ಪರಿಸ್ಥಿತಿ ಇದ್ರೂ ಭಗವಂತ ಶೀಲ್ಡ್ ಮಾಡ್ತಾರೆ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ವಿಶ್ ಇಸ್ ಗ್ರಾಂಟೆಡ್. ಏನಿದು ಎಲ್ಲ ಸಕ್ಸಸ್, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬೀಳ್ತಾ ಇದೆ ಟಪ್ ಅಂತ. ಅದಾಗದೇ ಬಿದ್ದಿದ್ದುವೆ ನಿಮ್ಮ ಬಹಳ ದಿನದ ಅಥವಾ ಬಹಳ ವರ್ಷದ ಆಸೆ ಈಡೇರೋ ಸಮಯ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಈಡೇರೋ ಸಮಯ. ಸೊ ಇವತ್ತು ಯಾವಾಗ ಸಿಗುತ್ತೆ ನಿಮಗೆ, ಆ್ಯಂಡ್ ಇದು ಟೈಮ್ಲೆಸ್ ಇದು, ಓಕೆನಾ? ಇದು ಇವತ್ತಿಗೆ ಅವತ್ತಿಗೆ ಅಂತಲ್ಲ, ಟೈಮ್ಲೆಸ್ ರೀಡಿಂಗ್ ಇದು. ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಡೆಫಿನೆಟಾಗಿ ಅವಾಗ ಅಪ್ಲಿಕಬಲ್ ಆಗುತ್ತೆ, ಓಕೆನಾ? ಬ್ಯೂಟಿಫುಲ್ ಕಾರ್ಡ್ಸ್ ಇದೆ, ಬ್ಯೂಟಿಫುಲ್ ಆಗಿದೆ. ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಸಖತ್ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆಯಪ್ಪ. ಸೂಪರ್ ಡೂಪರ್ ಎನರ್ಜಿ. ಇದು ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವೇನೋ ಅಂದ್ಕೊಂಡಿದ್ದೀರಾ, ಕಾಯ್ತಾ ಇದ್ರಿ. ಇದು ನೋಡಿ, ಈಗ ಹೇಳ್ಬಿಡ್ತೀನಿ. ಸೊ ಇದು ಇವ್ರಿಗೇನೆ ಯು ನೀಡ್ ಟು ಡಿಫೆಂಡ್ ಅಂತಂದರು. ಸೊ ಇದು ಅಕ್ಟೋಬರ್ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಕ್ಟೋಬರಲ್ಲಿ ಏನಾದ್ರು ಆಗಿತ್ತಾ ಪ್ರಾಬ್ಲಮ್ಮು, ಸೊ ಆ ವಿಷಯ ಕುರಿತು ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ, ಸೊ ಅದಕ್ಕೆ ಆ ವಿಷಯ ಮತ್ತೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ಯೋಚನೆ ಮಾಡ್ಕೊಳ್ಳಿ. ಸೊ ನೀವು ಹಿಂದೆ ಹೋಗಬೇಕು, ಓಕೆನಾ? ಇವಾಗ ಅಥವಾ ಯಾವಾಗ ಸಿಗುತ್ತೆ ನನಗೆ ಗೊತ್ತಿಲ್ಲ ನಿಮಗೆ. ಸೊ ಅದು ಅಕ್ಟೋಬರ್ ತಿಂಗಳು ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಯು ನೀಡ್ ಟು ಡಿಫೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೆ ಅಥವಾ ನೀವು ಡಿಫೆಂಡ್ ಮಾಡ್ಕೋಬೇಕಾಯ್ತು ಅಂತಲೂ ಇರ್ಬೋದು, ಆಯಿತಾ? ಅಕ್ಟೋಬರ್ ತಿಂಗಳಲ್ಲಿ ನೀನು
ಪ್ರೊಟೆಕ್ಟ್ ಮಾಡ್ಕೋಬೇಕಾಯ್ತು, ಸಂರಕ್ಷಣೆ ನೀನೇ ಮಾಡ್ಕೋಬೇಕಾಯ್ತು, ನಿಂದೇನೋ ತಪ್ಪು ಅಂತ ಯಾರು ಹೇಳಿರ್ಬೋದು ಆಯಿತಾ. ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳ್ತಿದಾರಪ್ಪ ಆಯಿತಾ, ಇದೇ ಕಾರ್ಡ್ ಬರ್ತಾ ಇರೋದು. ಅಕ್ಟೋಬರ್ ತಿಂಗಳಲ್ಲಿ ಏನೋ ತೊಂದರೆ ಆಯಿತು ಅಂತ ಇದು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಯ್ತು ಅಂತ ಇದೊಂದು ಮಾತ್ರ ಸಪ್ರೇಟ್ ಎನರ್ಜಿ ಬರ್ತಾ ಇದೆ, ಓಕೆನಾ. ಸೊ ಇದು ಮಿಕ್ಕಿದೆಲ್ಲ ಬ್ಯೂಟಿಫುಲ್ ಎನರ್ಜಿ, ನಾನು ಈ ಥರ ಇಟ್ಬಿಡ್ತೀನಿ ಬೆಸ್ಟು, ಓಕೆ. ಅದಕ್ಕೆ ಗೊತ್ತಿಲ್ಲ. ಸೊ ಟೈಮ್ ಚೇಂಜ್ ಆಗ್ತಿದೆ ಅಂತಿದ್ದಾರೆ. ಓಕೆ ಓಕೆ, ಅದಕ್ಕೆ ನೋಡಿ ಈ ಕಡೆಗೆ ಇಳಿಸಿದ್ರು. ಸೊ ಇದು ಇವ್ರಿಗೆ ಟೈಮ್ ಚೇಂಜ್ ಆಗ್ತಾ ಇದೆ, ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಕಡೆ ಇಡಬೇಕಂತೆ. ಎಸ್ ಪಾಪಾ, ಮೈ ಗುಡ್ನೆಸ್. ಸೊ ನೀನು ಸಖತ್ ಪ್ರೊಟೆಕ್ಟ್ ಮಾಡ್ಕೋಬೇಕಾಯ್ತು, ಶೀಲ್ಡ್ ಮಾಡ್ಕೋಬೇಕಾಯ್ತು. ಅಕ್ಟೋಬರ್ ತಿಂಗಳಲ್ಲಿ ತೊಂದರೆ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ, ಅಕ್ಟೋಬರ್ ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ, ಓಕೆನಪ್ಪ. ಸೊ ಇದೇನು ನಿಮಗೆ ಗೊತ್ತು. ಸೊ ಇವಾಗ ಇದೆಲ್ಲ ಅದು ಆವಾಗಿಂದ ಆಗಿದ್ದು ಪ್ರಾಬ್ಲಮ್ಮು ಈಗ ಒಳ್ಳೆ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ, ಓಕೆನಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಓಕೆ. ಪೊಸಿಷನ್ ಆಫ್ ಅಥಾರಿಟಿ. ಏನಿದು, ಯಾರ ಎನರ್ಜಿ ಇದು, ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೂಪರ್ ಆಗಿದೆ ಎನರ್ಜಿ ಇದು, ಸೂಪರ್ ಅಂದರೆ ಸೂಪರು ಆಯಿತಾ. ಒಳ್ಳೆ ರಾಜರ ಏನೋ ಸಿಂಹಾಸನ ಸಿಗೋ ಥರ ಇದೆ ಒಬ್ರಿಗೆ ಆಯಿತಾ. ಪೊಸಿಷನ್ ಆಫ್ ಅಥಾರಿಟಿ ಅಂತ ಇದ್ದಾರೆ, ಪೊಸಿಷನ್ ಆಫ್ ಅಥಾರಿಟಿ. ವಾವ್, ಥ್ರೋನ್. ಇನ್ನೇನು ಬೇಕು, ಇದಕ್ಕಿಂತ ಇನ್ನೇನು ಬೇಕು. ಹ್ಯಾಪಿನೆಸ್ ಅಂದರು, ಸಕ್ಸಸ್ ಅಂದರು, ನಿಮ್ಮ ಆಸೆ ಈಡೇರೋ ಥರ ಆಗಿದೆ, ಈಡೇರೋ ಸಮಯ ಹತ್ತಿರ ಬಂದಾಯಿತು ಅಂದರು. ಅಂದರೆ ಅವಾಗಿಂದ ಇತ್ತು ತೊಂದರೆ ಆಯಿತಾ. ನಿಮ್ಮನ್ನು ನೀವು ಒಬ್ಬರೇ ಪ್ರೊಟೆಕ್ಟ್ ಮಾಡ್ಕೋಬೇಕಾಯ್ತು, ನಿಮ್ಮನ್ನು ನೀವು ಒಬ್ಬರೇ ಶೀಲ್ಡ್ ಮಾಡ್ಕೋಬೇಕಾಯ್ತು. ನೀವೇನು ಕೆಲಸ ಮಾಡಿದ್ರು ತಪ್ಪು 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 ಅಂತ ಹೇಳ್ತಾ ಇದ್ರಾ, ಅಥವಾ ಮಾಕ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಸೊ ಮಾಕ್ ಮಾಡ್ತಾಯಿದ್ರು ಅಂದರೆ ನಿಮ್ಮ ಕೆಲಸನ ಅಥವಾ ನಿಮ್ಮ ಮಾತನ್ನು ಇರ್ಬೋದು, ಅಥವಾ ನೀವು ಏನಾದರೂ ಇರ್ಬೋದು, ಎಲ್ಲಿಯಾದರೂ ಇರ್ಬೋದು, ಪರಿಸ್ಥಿತಿ ನಿಮಗೆ ಗೊತ್ತು. ಸೊ ನಿಮ್ಮನ್ನು ನೀವು ಯಾವಾಗ್ಲೂ ಸಾಬೀತು ಮಾಡ್ಕೋಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಆ ಸಮಯ ಚೇಂಜ್, ಎವ್ರಿಥಿಂಗ್ ಇಸ್ ಚೇಂಜಿಂಗ್, ಓಕೆನಾ. ಸಕ್ಸಸ್ ಬರ್ತಾ ಇದೆ. ನಿಮ್ಮ ಅತಿ ಸಮಯದಿಂದ ಕಾಯ್ತಾ ಇದ್ದ ಒಂದು ಆಸೆ ನೆರವೇರೋ ಸಮಯ ಹತ್ರ ಬಂದಿದೆ. ಆ್ಯಂಡ್ ನಿಮಗೆ ಪೊಸಿಷನ್ ಆಫ್ ಅಥಾರಿಟಿ. ಏನಿದು ಭಗವಂತನ ಆಶೀರ್ವಾದ, ಹೇಗೆ ಅಂದರೆ ಇನ್ನು ಚಪ್ಪಡ್ ಪಾಡ್ಕೆ ದೇತೆ ಅಂತಾರೆ ನೋಡಿ, ಆ ಥರ ಕಾಣಿಸ್ತಾ ಇದೆ ನನಗೆ. ಓ ಮೈ ಗುಡ್ನೆಸ್, ಇಲ್ಲಿ ನೋಡಿ ಕೊಡ್ತಾರೆ ಅಂದರೆ ಚಪ್ಪಡ್ ಪಾಡ್ಕೆ ಅಂದರೆ ನೋಡಿ ಏನು ಬರ್ತಾ ಇದೆ ಅಂತ. ವೆಲ್ತ್ ಅಂತೆ, ಸಮೃದ್ಧತನ. ಓ ಮೈ ಗಾಡ್, ನನಗಂತೂ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಾತಾ ಮಹಾಲಕ್ಷ್ಮಿಯ ಆಶೀರ್ವಾದ ಭಯಂಕರವಾಗಿ ಆಗಿದೆ, ಭಯಂಕರವಾಗೂ ಇದೆ. ಡೆಫ್ನೆಟ್. ಇದು ಎಷ್ಟು ಭಯಂಕರವಾಗಿದೆ ಅಂತಂದರೆ, ನೀವು ಹಿಂಗೆ ಗೊತ್ತಾ, ಹಿಂಗೆ ಹಿಡ್ಕೊಳಕ್ಕಾಗಲ್ಲ. ಆ ಸಮೃದ್ಧತನ ಹೆಂಗೆ ಬೀಳುತ್ತೆ ಅಂದರೆ, ಭಗವಂತನ ಚಪ್ಪಡ್ ಪಾಡ್ಕೆದೈತೆ ಅಂತ ನೋಡಿ. ಹೇಗೆ ಅಂದರೆ ರೂಫ್ ಕೂಡ ಕಿತ್ತೋಗ್ಬಿಡುತ್ತಂತೆ, ಆ ಥರ ಬೀಳಕ್ಕೆ ಶುರುವಾಗ್ಬಿಡುತ್ತೆ. ಭಗವಂತನ ಆಶೀರ್ವಾದ ಆಯಿತು ಅಂದರೆ ಆ ಥರ ದಬ 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 ಅಂತ ಸುರಿಯಕ್ಕೆ ಶುರುವಾಗ್ಬಿಡುತ್ತೆ. ಇದು ಆ ಥರ ಇದೆ. ಇದು ಸೂಪರ್ ಡೂಪರ್. ಇದೇನಿದು ನವೆಂಬರ್ ಅಂತಿದ್ದಾರಪ್ಪ, ಇದೇನೋ ಗೊತ್ತಿಲ್ಲ. ಸೊ ಈಗ ಬರೋ ನವೆಂಬರ್ ಹೊತ್ತಿಗೆ ಆಯಿತಾ, ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವಾಗ ಸಿಗುತ್ತೆ ನಿಮಗೆ ನನಗೆ ಗೊತ್ತಿಲ್ಲ. ಸೊ ಅಂದರೆ ಅಕ್ಟೋಬರಿಂದ ತುಂಬ ತೊಂದರೆ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ. ಸೊ ನವೆಂಬರ್ ಸಮಯಕ್ಕೆ ನಿಮಗೆ ದುಡ್ಡಿನ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ. ಸಮೃದ್ಧತನ, ಮಾತಾ ಮಹಾಲಕ್ಷ್ಮಿ ಆಶೀರ್ವಾದ ಯಾವ ಥರ ಆಗಿದೆ ಅಂತಂದರೆ, ಅದಿಲ್ಲದೇ ಈ ಥರ ಬರೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ಭಗವಂತನ ಆಶೀರ್ವಾದ ಆಗಿದೆ. ಆ್ಯಂಡ್ ಇಲ್ಲಿ ಈ ಬರ್ಡ್ ಕಾಣಿಸ್ತಾ ಇರೋದು ನನಗೆ ಆ್ಯಕ್ಚುಲಾಗಿ ಏಂಜಲ್ ಥರ ಕಾಣ್ತಾ ಇದೆ, ಮತ್ತು ಒಂದು ಗೈಡ್ ಥರ ಕಾಣಿಸ್ತಾ ಇದ್ದಾರೆ ನನಗೆ, ಸ್ಪಿರಿಟ್ಸ್ ಥರ ಕಾಣ್ತಾ ಇದೆ. ಸೊ ಇದು ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಆಗಿದೆ. ಫ್ಲವರ್ಸ್, ಓಕೆನಾ. ಮನೆ ಅಂದರೆ ನೀವು ಈಗ ಫ್ಲವರ್ಸ್ ಯಾವಾಗ ಯೂಸ್ ಮಾಡ್ತೀವಿ ಹೇಳಿ, ಏನೋ ಒಂದು ಫಂಕ್ಷನ್ ಇರ್ಬೋದು, ಅಥವಾ ಒಂದು ಪ್ರೋಗ್ರಾಮ್ಗೆ ಆಯಿತಾ, ಹ್ಯಾಪಿನೆಸ್ ಅಂತ ಯೂಸ್ ಮಾಡೋದು ಫ್ಲವರ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಿಗ್ತಾ ಇದೆ ನಿಮಗೆ. ಬರೀ ಸಮೃದ್ಧತನ ಅಲ್ಲ, ಚಪ್ಪಡ್ ಪಾಡ್ಕೆ ದೇತೆ ಅಂತಾರೆ ನೋಡಿ, ಆ ಥರ ಬರೀ ಸುರಿಮಳೆ ಅಲ್ಲ, ದುಡ್ಡಿನ ಸುರಿಮಳೆ ಒಂದೇ ಅಲ್ಲ, ಅದು ತಕ್ಕಂಗೆ ಪೊಸಿಷನ್ ಕೂಡ ಸಿಗ್ತಿದೆ ಅಂತಿದ್ದಾರೆ. ಅಂದರೆ ನಿಮಗೆ ತಕ್ಕ ಹಾಗೆ ಒಂದು ಐಡೆಂಟಿಟಿ ಸಿಗ್ತಿದೆ ನಿಮಗೆ ಅಂತಿದ್ದಾರೆ. ವಾವ್, ಏನಿದು ಕಾರ್ಡ್ಸು
ನೋಡಿ, ನಾನು ಅದಕ್ಕೆ ಶಫಲ್ ಮಾಡುವಾಗ ಕಣ್ಮುಚ್ಕೊಂಡು ಶಫಲ್ ಮಾಡ್ತೀನಿ ಭಗವಂತನ ಪಾದಕ್ಕೆ ಹಾಕಿ. ಏನಾದರೂ ನಾನು ಅಂದ್ಕೊಳ್ತೀನಾ ಇಂಥದ್ದು ಮಾತಾಡ್ತೀನಿ ಅಂತ, ಖಂಡಿತ ಆ ಥರ ಮಾತಾಡೋಕ್ಕಾಗಲ್ಲ. ಇನ್ನೇನೋ ಬಂದ್ಬಿಡುತ್ತೆ, ಇನ್ನೇನೋ ಮಾತಾಡಿಸ್ಬಿಡ್ತಾರೆ. ಅದಕ್ಕೆ ನಾನು ಏನೂ ಯೋಚನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಕಣ್ಮುಚ್ಕೊಂಡು ಏನು ಕಾರ್ಡ್ಸ್ ತೆಗಿಯೋದು. ಏನು ಬರುತ್ತೆ, ಏನು ಮಾತಾಡಿಸ್ತಾರೆ ಭಗವಂತ, ಮಾತಾಡ್ತಾ ಹೋಗೋದು ಅಷ್ಟೇ ಕೆಲಸ ನಂದು. ಇದಂತೂ ಸೂಪರ್ ಡೂಪರ್ ಎನರ್ಜಿಪ್ಪ. ನನಗಂತೂ ವಾವ್ ವಾವ್ ಅನ್ನಿಸ್ತಾ ಇದೆ. ಸಮೃದ್ಧತನ, ದುಡ್ಡಿನ ಸುರಿಮಳೆ ದಬ 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 ಅಂತ ಸುರಿಯೋಕ್ಕೆ ಶುರು ಆದರೆ ಆನೆಗಳ ಮಳೆ ಅಂತ ಹೇಳ್ತಾರೆ ನೋಡಿ. ಹೆಂಗಿರುತ್ತೆ ಶಬ್ದ, ಪಟ 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 ಅಂತ ಆ ಥರ ಕೇಳಿಸ್ತಾ ಇದೆ ನನಗಿದು. ಆ್ಯಕ್ಚುಲಾಗಿ ಹಾಗೆ ಕೇಳಿಸ್ತಾ ಇರೋದು. ಪಟ 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 ಅಂತ ಬೀಳಕ್ಕೆ ಶುರುವಾಗ್ಬಿಡುತ್ತೆ. ಯಾರ ಎನರ್ಜಿ ಯಾರ ಮನೆಯ ಮೇಲೆ ಗೊತ್ತಿಲ್ಲ. ಆಯಿತಾ? ಎಸ್ ಬಾಬಾ, ಕ್ಲೇಮ್ ಮಾಡಿ, ಎಲ್ಲರೂ ಕ್ಲೇಮ್ ಮಾಡಿ, ಅಷ್ಟೇ ನಾ ಹೇಳೋದು. ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಿ. ಯಾರೆಲ್ಲ ಈ ವಿಡಿಯೋ ಸಿಗುತ್ತೆ, ಯಾರೆಲ್ಲ ನೋಡ್ತಾರೆ, ಎಲ್ಲ ನನ್ನ ವ್ಯೂವರ್ಸ್ಗೆ, ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿಗೆ, ಸಬ್ಸ್ಕ್ರೈಬ್ ಮಾಡಿರೋರಿಗೆ, ಮೆಂಬರ್ಶಿಪ್ ತೊಗೊಂಡಿರೋರಿಗೆ, ಆ್ಯಂಡ್ ಹೊಸದಾಗೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅವರೆಲ್ಲ ಹೆಸರು ನಾನು ಡೈರೆಕ್ಟಾಗಿ ಬಂದಾಗ ಹೇಳ್ತೀನಿ, ಈಗ ಹೇಳುವುದಿಲ್ಲ. ಎಸ್ ಬಾಬಾ. ಆಮೇಲೆ ಸ್ಟೋರ್ಸಿಂದ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವಾವ್, ನೋಡಿ ಸ್ಟೋರ್ಸಿಂದ ಪರ್ಚೇಸ್ ಮಾಡಿ. ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ನೋಡಿ. ಅಸ್ಟ್ರಲ್ ಹೌಸ್, ಓಕೆನಾ. ಮ್ಯಾರೇಜ್, ವಾಟ್ ಈಸ್ ದಿಸ್? ಲವ್, ಅಯ್ಯೋ ಇದು ಏನಿದು ಸೂಪರ್ ಎನರ್ಜಿ ಭಗವಂತ. ಯಾರಿಗೋಸ್ಕರ ಇದು? ಎಲ್ಲರಿಗೂ ಕೊಡು, ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ಚೆನ್ನಾಗಿರಲಿ, ನಗ್ತಾ ಇರಲಿ, ಆರೋಗ್ಯವಾಗಿರಲಿ. ನೋಡಿ, ಮ್ಯಾರೇಜ್ ಯಾರೆಲ್ಲ ಕಾಯ್ತಾ ಇದ್ರಿ ಮದುವೆ ಆಗಿಲ್ಲ ಅಂತ, ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ, 100% ಅಂತಿದ್ದಾರೆ. ಥ್ಯಾಂಕ್ ಯು. ಓಕೆನಾ. ರಿಂಗ್ ಕಾಣಿಸ್ತಾ ಇದೆ ನೋಡಿದ್ರಾ, ಇಲ್ಲಿ 2 ರಿಂಗ್ ಇದೆ. ಬ್ಯೂಟಿಫುಲ್ ರೋಸ್ ಬಂದಿದೆ, ರೆಡ್ ರೋಸು, ಮ್ಯಾರೇಜ್ ಕಾರ್ಡು, ಫಿನಿಶ್. ಇನ್ನೇನು ಬೇಕು? ಇಲ್ಲಿ ನೋಡಿ, ಫುಲ್ ಆಫ್ ಹಾರ್ಟ್ಸ್. ಆಯಿತಾ? ಜೊತೆಗೆ ಲವ್ ಅಂತ ಬರ್ತಾ ಇದೆ. ನಿಮ್ಮ ಏನು ಕಾಯ್ತಾ ಇದ್ರಿ ಪ್ರೀತಿ ನಿಮ್ಮ ಜೀವನದಲ್ಲಿ ತುಳುಕುತ್ತೆ, ತುಂಬಿ ಸುರಿಯುತ್ತೆ. ಇದು ಸಮೃದ್ಧತನ, ದುಡ್ಡಿನ ಸುರಿಮಳೆ ದಬ ದಬ ದಬ. ಇಲ್ಲಿ ಪ್ರೀತಿಯ ಸುರಿಮಳೆ. ವಾವ್, ಏನಿದು? ಆಹಾ, ಸೂಪರ್ ಡೂಪರ್ ಎನರ್ಜಿ ಬರ್ತಾ ಇದೆ. ಇನ್ನೇನು ಕೊಡ್ತಾರೆ ಭಗವಂತ? ಆಶೀರ್ವಾದ ಆದರೆ ನೋಡಿ ಇದೇ ಥರ ಆಗೋದು. ದಬ್ಬ 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 ಅಂತ ಸುರಿಯೋಕ್ಕೆ ಶುರುವಾಗ್ಬಿಡುತ್ತೆ. ಆಯಿತಾ? ಎಸ್ ಬಾಬಾ, ಇನ್ನೇನು ಆಶೀರ್ವಾದ ಹೇಳಿ. ಎಸ್ ನೋಡಿ, ಕೈಟ್, ವೆಕೇಷನ್. ನೋಡಿ, 2 ಕಾರ್ಡ್ ಬಂತಪ್ಪ. ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ಮದುವೆ ಆಯಿತು ಅಥವಾ ಪ್ರೀತಿ ಆಯಿತು, ಮದುವೆ ಆಯಿತು, ಜೊತೆಗೆ ವೆಕೇಷನ್ ಅಂತಿದ್ದಾರೆ. ಬ್ಯೂಟಿಫುಲ್ ಹನಿಮೂನ್ ಟ್ರಿಪ್ ಅಂತಲೇ ಹೇಳ್ಬಿಟ್ರು. ಆಯ್ತಲ್ಲ, ಇನ್ನೇನು ಇಷ್ಟು ಹೇಳಿದ್ಮೇಲೆ ಮುಗೀತು. ಇದು ಯಾರ ಎನರ್ಜಿ ಗೊತ್ತಿಲ್ಲ. ಸೊ ಯಾರೆಲ್ಲ ಏನು ಕಾಯ್ತಾ ಇದ್ರಿ, ಇದು ಬರೀ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಜೊತೆಗೆ ಬ್ಯೂಟಿಫುಲ್ಲಾಗಿ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನಕ್ಕೆಲ್ಲ ಕಾಯ್ತಾ ಇದ್ರಿ, ಓಕೆನಾ. ಸೊ ಎಲ್ಲ ನೆರವೇರೋ ಥರ ಇದೆ. ಈಗ ಯಾರು ಹೀಲಿಂಗ್ ತೊಗೊಂಡಿದ್ದೀರಾ, ಖಂಡಿತ 100%. ಆಯಿತಾ? ಇವೆಲ್ಲ ಸುಮ್ಮನೆ ಎಲ್ಲ ಬರ್ತಾ ಇರೋದು. ಯಾರು ಮದುವೆ ಆಗಿಲ್ಲ ಅಂತ ಹೇಳಿ ಯಾರೆಲ್ಲ ತೊಗೊಂಡಿದ್ದೀರಾ ಹೀಲಿಂಗು, 100% ಗ್ಯಾರಂಟಿ. ಹತ್ತಿರ ಬಂತು ಸಮಯ, ರೆಡಿ ಆಗ್ತಾಯಿರಿ, ಓಕೆನಾ. ಹಾಗೆ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ತೊಂದರೆ ಆಗಿದೆ ಅಂತಾಗಲಿ, ಅಥವಾ ದುಡ್ಡು ನಿಂತು ಹೋಗ್ಬಿಟ್ಟಿದೆ ಅಂತಾಗಲಿ, ಯಾರಿಗೆಲ್ಲ ಲೋನ್ ಅಂತ ಕೊಟ್ಟಿದ್ದು ದುಡ್ಡು ವಾಪಸ್ ಬಂದಿಲ್ಲ ಅಂತ ಯಾರೆಲ್ಲ ಹೀಲಿಂಗ್ ತೊಗೊಂಡಿದ್ದೀರಾ, 100% ದುಡ್ಡಿನ ವಾಪಸ್ ಸುರಿಮಳೆ ಗ್ಯಾರಂಟಿ, ಓಕೆನಾ. ಆ್ಯಂಡ್ ಜೊತೆಗೆ ಯಾರೆಲ್ಲ ಈಗ ಫೈನಾನ್ಸ್ ಬ್ಲಾಕೇಜ್ ಆಗೋಗಿತ್ತು, ನೆಗೆಟಿವಿಟಿ ಆಗಿತ್ತು ಅಂತೆಲ್ಲ ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ರಿ, ಯಾರೆಲ್ಲ ಹೀಲಿಂಗ್ ತೊಗೊಂಡಿದ್ದೀರಾ, 100% ದುಡ್ಡಿನ ಸುರಿಮಳೆ. ಯಾರೆಲ್ಲ ಗಂಡ ಹೆಂಡತಿ ಮಧ್ಯ ಕಲಹ, ದ್ವೇಷ, ಬೇಜಾರು, ಇನ್ನೇನು ಒಡೆದು ಹೋಗಬೇಕು ಸಂಬಂಧಗಳು ಅನ್ನೋ ಥರ ಆಗಿತ್ತು. ಸೊ ಅಂಥವ್ರು ಯಾರೆಲ್ಲ ತೊಗೊಂಡಿದ್ರಿ, ಹೀಲಿಂಗ್ ತೊಗೊಂಡಿದ್ದೀರಾ, 100%. ಆಯಿತಾ? ನಿಮ್ಮ ಆ ಥರ ಎಲ್ಲ ಯಾರು ಏನು ನೆಗೆಟಿವಿಟಿ ಮಾಡಿದ್ರೂ ಮುರಿಯೋಕ್ಕಾಗಲ್ಲ. ಇದು ದೇವರ ಆಶೀರ್ವಾದ ಆದಮೇಲೆ ಮುಗಿದೋಯ್ತು. ಇದು ಬಿದ್ದಿತ್ತು ನೋಡಿ, ಅದು ಆಶೀರ್ವಾದ, ದೇವರ ಆಶೀರ್ವಾದ ಆದಮೇಲೆ ಮುಗೀತು ಒಂದೇ. ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು, ಕತ್ತರಿಸಿ ಬಿಸಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಫೋರ್ಸು ನಿಮ್ಮ ಎಗೇನ್ಸ್ಟಾಗಿ ಕೆಲವು ಮಾಡ್ತಾ ಇದ್ದಾರೆ, ಅಂದರೆ ಸ್ವಲ್ಪ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ಒಂದಷ್ಟು ಜನದ ಎನರ್ಜಿ ಬರ್ತಾ ಇದೆ. ಸೊ ಬೇಕು ಅಂತಂದರೆ ಹೀಲಿಂಗ್ ತೊಗೊಂಡಿಲ್ಲ ಅಂದರೆ ಖಂಡಿತ ತೊಗೊಳ್ಳಿ. ಪ್ರೊಟೆಕ್ಷನ್ ಬೇಕಾ, ಪ್ರೊಟೆಕ್ಷನ್ ತೊಗೊಳ್ಳಿ. ಏನಾದ್ರು ನೆಗೆಟಿವಿಟಿ ಆಗಿದೆ ಅಂತಂದರೆ ನೋಡಿ, ಇದೇ ನಂಬರು 9980800555
ಟು ಅಂತ ದಯವಿಟ್ಟು ಫೋನ್ ಮಾಡಬೇಡಿ. ಫೋನ್ ತೊಗೊಳ್ಳಲ್ಲ, ನಾನು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬೇಕು ಅಂತಂದರೆ ಡೈರೆಕ್ಟಾಗಿ ಹೀಲಿಂಗ್ ಬೇಕು ಅಂತಂದರೆ ಹೀಲಿಂಗ್ ತೊಗೊಳ್ಳಿ. ಅದೇ ಥರ ಇದು ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಪರ್ಸನಲ್ ರೀಡಿಂಗ್ ತೊಗೊಂಡ್ರೂ ಕೂಡ ವಿತಿನ್ 2 days 100% ಸಿಗುತ್ತೆ, ಓಕೆ. ಆ ಥರ ಗ್ಯಾರಂಟಿ ಸಿಗುತ್ತೆ. ಬಟ್ ಒಂದೊಂದು ಸಲ ಲೇಟು ಆಗ್ಬೋದು, ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್, ಯಾವುದಾದ್ರೂ ಎಮರ್ಜೆನ್ಸಿ ಕೇಸಸ್ ಬಂದರೆ ಹೀಲಿಂಗೋಸ್ಕರ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಆ್ಯಂಡ್ ಹೀಲಿಂಗ್ ಎಲ್ಲ ಏನು ಅಂತಂದರೆ ದೂರದಿಂದ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡೋ ಪ್ರತಿಕ್ರಿಯೆ, ಅಂದರೆ ಪೂಜೆ, ಆಯಿತಾ. ಡಿಸ್ಟೆನ್ಸ್ ಹೀಲಿಂಗ್, ಡಿಸ್ಟೆನ್ಸ್ ಸ್ಪಿರಿಚುವಲ್ ಏಂಜಲ್ ಥೆರಪಿ ಹೀಲಿಂಗ್ ಅಂತ, ಆಯಿತಾ. ಇದನ್ನು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಪರವಾಗಿ ಪೂಜೆ ಮಾಡಿರ್ತೀನಿ. 7 ದಿನ ಪೂಜೆ ಮಾಡ್ತೀನಿ. ಆ್ಯಂಡ್ 7 ದಿನಕ್ಕೆ ಅಂದರೆ 1 ವಾರಕ್ಕೆ 1,000 ರೂಪಾಯಿ ಆಗುತ್ತೆ. ಜೊತೆಗೆ ಅದು ಅದು ಹೆಲ್ತ್ ಅಂತ ತೊಗೊಂಡ್ರೆ ಮಾತ್ರ ನಾನು ಪರ್ಟಿಕ್ಯುಲರಾಗಿ ಹೇಳೋದು ಒಂದು 4 weeks ಆದರೂ ಮಿನಿಮಮ್ ತೊಗೋಬೇಕಾಗತ್ತೆ. ಯಾಕೆಂದರೆ ಹೆಲ್ತ್ ಅಂತ ಬಂದಾಗಲೇ ನಿಮಗೆ ಗೊತ್ತಿರುತ್ತೆ ಯಾವ ಥರ ಇದೆ ಪ್ರಾಬ್ಲಮ್ಮು, ಏನಾಗಿದೆ ಅಂತ. ಸೊ ಅಂಥ ಸಮಯಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳ್ಳುತ್ತೆ, ಏಕೆಂದರೆ ಪೂರ್ತಿ ಹೀಲ್ ಆಗಬೇಕು ಅಂತಂದರೆ. ಸೊ ಆ ಥರ ಅಂತ 4 weeks ಅಂತ ಹೇಳಿರ್ತೀನಿ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ತೊಂದರೆ ಇದೆ ಅಂತಂದರೆ ಖಂಡಿತ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಈ ಥರ ಯಾವ ಥರ ಅಂತಂದರೆ ಇದು ನೆಗೆಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇದು ಬಂದಿದೆ, ಫೋರ್ಸ್ ಇಸ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತ. ಸೊ ಈ ಥರ ನೆಗೆಟಿವಿಟಿ ಆಗಿದೆ ಅಂತಂದರೆ 100% ಇದೇನು ಅಂತಂದರೆ ಇದು ಅವ್ರಿಗೆ ಯಾರು ನೆಗೆಟಿವಿಟಿ ಮಾಡಿರ್ತಾರೆ, ಓಕೆನಾ. ಇದು ನೋಡಿ, ಈ ಸ್ಪೇಸ್ ಒಳಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಓರಾ ಏನಿರುತ್ತಲ್ವ, ನಮ್ಮ ಓರಾ ಏನಿರುತ್ತೆ, ಆಯಿತಾ, ಅದ್ರ ಆಚೆ ಕಡೆಗಿಲ್ಲ ಇದು. ಅಂದರೆ ನಮ್ಮ ಒಳಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಏನೋ ಒಂದು ಪದಾರ್ಥ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ತಿನ್ನೋಕ್ಕಿರ್ಬೋದು, ಕುಡಿಯೋಕ್ಕಿರ್ಬೋದು. ಅಂದರೆ ಆ ಥರ ಒಂದು ಮದ್ದು ಥರ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದನ್ನು ಬುಡ ಸಮೇತ ಕಿತ್ತು ಎಸಿಬೇಕಾಗತ್ತೆ. ಸೊ ಅದಕ್ಕೆ ಖಂಡಿತ ಸಮಯ ತೊಗೊಳುತ್ತೆ. ನಿಮಗೂ ಪೇಷನ್ಸ್ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಅಷ್ಟೇ ತೊಗೋಬೇಕಾಗತ್ತೆ, ಆಯಿತಾ. ಇನ್ನು ಯಾವುದೇ ಹೀಲಿಂಗ್ ತೊಗೊಳ್ಳಿ ನೀವು, ಯಾವುದೇ ಒಂದು ಪ್ರೊಟೆಕ್ಷನ್ ಅಂತ ಇರ್ಬೋದು, ಅಥವಾ ಹೆಲ್ತ್ ಹೀಲಿಂಗ್ ಇರ್ಬೋದು, ಅಥವಾ ವೆಲ್ತ್ ಹೀಲಿಂಗ್ ಇರ್ಬೋದು, ಸಮೃದ್ಧತನ ತೊಂದರೆಗಳೇನೇನಾಗಿದೆ, ಅಥವಾ ಪ್ರೀತಿ ವಿಶ್ವಾಸದಲ್ಲಿ ತೊಂದರೆ, ಯಾವುದ್ರಲ್ಲಾದರೂ ಇರ್ಬೋದು, ಅರ್ಥ ಆಯ್ತಾ. ಅಥವಾ ಆಫೀಸ್ ಕೆಲಸದಲ್ಲಿ ತೊಂದರೆ ಇರ್ಬೋದು, ಈ ಥರ ಏನು ಅಂದರೆ ಜಗಳ ಕದನ ಇರ್ಬೋದು, ಏನಕ್ಕಾದರೂ ತೊಗೊಳ್ಳಿ. ಸೊ ಆ ಥರ ಆಗಿರೋ ಒಂದು ನೆಗೆಟಿವಿಟಿನ ಬುಡ ಸಮೇತ ಕಿತ್ತು ಬಿಸಾಕೋದು ಭಗವಂತ. ನಾನು ಒಂದು ಮಾಧ್ಯಮ ಅಷ್ಟೇ. ನಾನು ಇಲ್ಲಿ ಕೂತ್ಕೊಂಡು ಏನು ಪೂಜೆ ಮಾಡ್ತೀನಿ, ಭಗವಂತ ಆನ್ಸರ್ ಮಾಡ್ತಾರಲ್ಲ ಅಷ್ಟೇ, ಅರ್ಥ ಆಯ್ತಾ. ಸೊ ನಾನೇನು ಬಂದು ಏನೂ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದೇನು ಹೇಳ್ಬಿಡ್ತೀನಿ, ನಾನು ನೆಗೆಟಿವ್ ಆಗಿ ನಾನು ಯಾರಿಗೂ ಏನೂ ಪ್ರೇ ಮಾಡೋದಿಲ್ಲ, ಆಯಿತಾ. ನೀವು ಏನಾದ್ರೂ ಹೇಳಿದ್ರು ಸರಿ, ಕೇಳ್ತೀರಾ, ನನಗೂ ಗೊತ್ತು, ಕೇಳಿದ್ದೀರಾ ಪಾಪ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಆ ಥರ ಅಂತ ಹೇಳಿ, ಅಥವಾ ಫ್ಯಾಮಿಲಿಯವರೇನೇನೇ ಎಗೇನ್ಸ್ಟ್ ಆಗಿದ್ದಾರೆ, ಎಗೇನ್ಸ್ಟಾಗಿ ಏನೋ ಒಂದು ಅನ್ಯಾಯ ಮಾಡ್ತಿದ್ದಾರೆ ಅಂತಿರ್ಬೋದು. ಏನೇ ಇರಲಿ, ಅದು ಅವ್ರವ್ರ ಕರ್ಮ, ಅವ್ರವ್ರು ಅನುಭವಿಸ್ತಾರೆ ಹೊರತು ನಾವು ಅದನ್ನು ನಾವು ಮತ್ತೆ ಮಾಡೋಕ್ಕೋಯ್ತು ಅಂತಂದರೆ ಮತ್ತೆ ಅದು ನಮಗೂ ಎಫೆಕ್ಟ್ ಆಗುತ್ತೆ, ನಿಮಗೂ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಒಂದು ನೆಗೆಟಿವ್ ಆಗಿ ನಾನು ಪ್ರೇ ಖಂಡಿತ ಮಾಡಲ್ಲ. ಅದಾಗದೆ ಪ್ರೇ ಮಾಡೋದು ಯಾವ ಥರ ಅಂತಂದರೆ, ನೀವು ಪ್ರೊಟೆಕ್ಟ್ ಆಗಿರಬೇಕು, ನಿಮ್ಮ ತೊಂದರೆಗಳು ನಿವಾರಣೆ ಆಗಬೇಕು, ನಿಮ್ಮ ಕಷ್ಟಗಳು ನಿವಾರಣೆ ಆಗಿ ನಿಮಗೊಂದು ಸಕ್ಸಸ್ ಬರಬೇಕು, ನಿಮಗೊಂದು ಅಭಿವೃದ್ಧಿ ಬರಬೇಕು, ಏನೇ ಹಾಕ್ಕೊಳ್ಳಿ ನಿಮಗೆ ಸಿಗಬೇಕು ಅಂತ ಪ್ರೇ ಮಾಡ್ತೀನಿ ಹೊರತು ಅದು ನೆಗೆಟಿವ್ ಆಗಲ್ಲ. ಏನೂ ಹೇಳ್ಬಿಟ್ಟಿದ್ದೀನಿ ಈಗಲೇ. ಸೊ ಈ ಥರ ಇರುತ್ತೆ, ಆಯಿತಾ. ಸೊ ನೋಡಿ, ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ. ಆ್ಯಂಡ್ 1 ವಾರಕ್ಕೆ 1,000 ರೂಪಾಯಿ ಆಗುತ್ತೆ. ಸೊ ಸೀದಾ ಪೇಮೆಂಟ್ ಮಾಡಿ, ಇದು ನಂಬರ್ ಕೊಡ್ತಾ ಇರೋದು, ಫೋನ್ ಮಾಡೋಕ್ಕಲ್ಲ. ನಾನು ಫೋನ್ ತೊಗೊಳ್ಳಲ್ಲ, ಓಕೆ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಏಕೆಂದರೆ ತುಂಬ ಹೀಲಿಂಗ್ ಎಲ್ಲ ಇರುತ್ತೆ, ಬೇರೆ ಕೆಲಸಗಳಿರುತ್ತೆ, ಖಂಡಿತ ತೊಗೊಳಕ್ಕಾಗಲ್ಲ. ನೀವು ಇಲ್ಲ ಮೆಸೇಜ್ ಹಾಕಿ, ನಂಗೆ ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಮೆಸೇಜ್ ಹಾಕೋಕ್ಕೆ ಬರೋದಿಲ್ಲ ಅಂತಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೋಬೇಕಾಗತ್ತೆ, ಓಕೆನಾ. ಈಗೇನು ಎಲ್ಲ ಓದಿರ್ತಾರೆ, ಬರೆದಿರ್ತಾರೆ ಮಕ್ಕಳು, ಆಯಿತಾ. ಏನೂ ಗೊತ್ತಿಲ್ಲ ಅನ್ನೋ ಥರ ಏನೂ ಇಲ್ಲ, ಗೊತ್ತಿರುತ್ತೆ. ಸೊ ನೀವು ಯಾರ್ದಾದ್ರೂ ಒಬ್ಬರು ಸಹಾಯ ತೊಗೊಳ್ಳಿ, ಮೆಸೇಜ್ ಹಾಕ್ಬೋದು. ಈ ಥರದ್ದು ಬೇಕು ಅಂತ ಇಲ್ಲ. ಹೀಲಿಂಗ್ ಬೇಕು ಅಂದರೆ ಡೈರೆಕ್ಟಾಗಿ ಒಬ್ರಿಗೆ 1,000, ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ಕೊಳ್ಳಿ, 4,000 ಆಗುತ್ತೆ, ಆಯಿತಾ. ಈವನ್ ಇವಾಗ ಹುಟ್ಟಿದ ಮಗುವಿಗೂ 1,000 ಆಗುತ್ತೆ. ಯಾಕೆ ಅಂದರೆ ಅದರ ಎನರ್ಜಿ ಬೇರೆ ಇರುತ್ತೆ. ಇವಾಗ ನಾವು ಊಟ ಮಾಡಿದ್ರೆ ನಮಗೆ ಹೊಟ್ಟೆಗೆ ಹೇಗೆ ಸೇರುತ್ತೆ, ಅದೇ ಥರ ಬೇರೆಯವ್ರಿಗೂ ಅವ್ರಿಗೆ ಊಟ ಮಾಡಬೇಕು, ಅವ್ರ ಹೊಟ್ಟೆಗೆ ಸೇರಬೇಕು ಅಂದರೆ, ಅರ್ಥ ಆಯ್ತಾ. ಈಗ ನಾನು ಊಟ ಮಾಡಿಬಿಟ್ಟು ಅವ್ರಿಗೆಲ್ಲ ಹೊಟ್ಟೆ ತುಂಬಿತು ಅಂತ ಹೇಳೋಕ್ಕಾಗತ್ತಾ. ಪಾಪ ಉಪವಾಸ ಇರೋರು ಇದ್ದೇ ಇರ್ತಾರೆ. ಅದೇ ಥರನೇ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೇ ಹೀಲಿಂಗ್ ಆಗಬೇಕು,
ಆಯಿತಾ. ಇವಾಗ ನೀವು ಡಾಕ್ಟ್ರ್ ಹತ್ರ ಹೋದರೆ ನಮ್ಮ ಒಬ್ಬರು ಮನೇಲಿ ನಾವು 10 ಜನ ಇದ್ದೀವಿ ಅಂತ ಅಂದ್ಬಿಟ್ಟು 10 ಜನಕ್ಕೆ ಒಂದೇ ಫೀಸ್ ತೊಗೊಳ್ಳಿ ಅಂತ ಹೇಳ್ತೀರಾ? ಒಂದೇ ಚಾರ್ಜಸ್ ಅಂತ? ಇಲ್ಲ ಅಲ್ವಾ? ಒಬ್ರಿಗೆ ಅಂತಲೇ ಲೆಕ್ಕ. ಅದೇ ಥರನೇ ಮಕ್ಕಳಿರಲಿ, ದೊಡ್ಡೋರಿರಲಿ, ಚಿಕ್ಕೋರಿರಲಿ ಅಷ್ಟೇ. ಓಕೆನಾ? ಸೊ ನಾನು ಇನ್ನೇನು ಹೇಳೋಕ್ಕಿಲ್ಲ. ಸೊ ಇದಂತೂ ಬ್ಯೂಟಿಫುಲ್ ಎನರ್ಜಿ. ಕ್ಲೇಮ್ ಮಾಡಿ ಆಯಿತಾ. ಸಂತೋಷ ತುಂಬಿ ತುಳುಕಲಿ, ಪ್ರೀತಿ, ವಿಶ್ವಾಸ, ಸಮೃದ್ಧತೆ, ದುಡ್ಡಿನ ಸುರಿಮಳೆ ದಬ 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 ಅಂತ ಸುರಿತಾ ಇದೆ ಆಯಿತಾ. ವೆಲ್ಕಮ್ ಮಾಡಿ, ಮಾತೆ ಮಹಾಲಕ್ಷ್ಮಿ ಬರ್ತಾ ಇದ್ದಾರೆ. ಓಕೆನಾ. ಪ್ರೀತಿ ತುಂಬಿ ತುಳುಕ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ, ಫಸ್ಟ್ ಕಾರ್ಡ್ ಬಂತು ಇದು, ಮತ್ತೆ ಶೀಲ್ಡ್ ಅಂತ ಇದನ್ನು ಹೇಳು ಅಂತಿದ್ದಾರೆ. ಇಲ್ಲಿ ಶೀಲ್ಡ್ ಮಾಡ್ಕೋಬೇಕಾಗತ್ತೆ ನೀನು ಅಂತ ಹೇಳಿದ್ರು. ಕರೆಕ್ಟಾ? ಫಸ್ಟ್ ಕಾರ್ಡ್ ಬಂತಿದ್ದು ಇಡಿಸಿದ್ರು. ಇವಾಗ ಇದೇ ಥರನೇ ನೋಡಿ, ಲಾಸ್ಟ್ ಕಾರ್ಡು ನೆಗೆಟಿವ್ ಆಗಿ ನಿಂತ್ಕೋತಾ ಇದೆ, ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತ. ಸೊ ಯಾರ್ದೋ ಒಂದು ಎನರ್ಜಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ತಿದ್ದಾರೆ. ಸೊ ನಿಮಗೆ ಅರ್ಥ ಆಗ್ಬೋದು. ಇದಕ್ಕೆ ಏನಾದ್ರು ಒಂದು ಸೈನ್ ಕೊಡ್ತಾರ ನೋಡ್ಬಿಡೋಣ. ನಾನು ಕ್ಲೋಸ್ ಮಾಡೋಣ ಅಂದರೆ ಮಾಡೋದು ಬೇಡ ಅಂತಾರೆ. ಎಸ್ ಬಾಬಾ, ಇದಕ್ಕೆ ಯಾರು ಇದಕ್ಕೊಂದು ಸೈನ್ ನೋಡೋಣ ನೋಡಿ ಹೇಗೆ ಹೇಳ್ತಾರೆ ಅಂತ. ಎಸ್ ಬಾಬಾ, ಯಾರಿದು? ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು, ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್ ಅಂತ 2 ಕಾರ್ಡು ಕೊಟ್ಟಿದ್ದೀರಾ, ಶೀಲ್ಡ್ ಆ್ಯಂಡ್ ಆ್ಯಕ್ಸ್. ಸೊ ಯಾರು ಇವರು ಯಾರು, ಇನ್ನೇನು ಹೇಳಬೇಕು? ನೋಡಿ ಕಾರ್ಡ್ ಬಿತ್ತು, ಕೆರಿಯರ್. ಕೆಲಸದಲ್ಲಿ ಲಲ್ಲಲ್ಲ ನೋಡಿದ್ರಾ, ನಾ ಹೇಳಿಲ್ವಾ? ಇದೇನು ಅಂತಂದರೆ ಕೆಲಸದಲ್ಲಿ ಅಂತಿದ್ದಾರೆ. ನೀನು ಮಾಡೋ ಕೆಲಸದಲ್ಲಿ ಯಾರೋ ನಿಮಗೆ ಪ್ರಶ್ನೆ ಮಾಡೋರಿದ್ದಾರೆ. ಇದು ಖಂಡಿತ ಆಯಿತಾ. ನೋಡಿ ಹೆಂಗೆ ಹೇಳ್ತಾರೆ ಅಂತ, ಎಲ್ಲಿ ಅಂತಂದ ತಕ್ಷಣ ನೋಡಿ ಹೇಳ್ತಾ ಇದ್ದಾರೆ. ಸೊ ಇದು ಪರ್ಟಿಕ್ಯುಲರಾಗಿ ಒಬ್ರಿಗೆ ಬರ್ತಾ ಇದೆ ಪಾಪ, ಯಾರಿಗೆ ಅಂತ ಗೊತ್ತಿಲ್ಲ. ಭಯ ಪಟ್ಕೋಬೇಡಿ ಆಯಿತಾ, ಖಂಡಿತ ಭಯ ಪಟ್ಕೋಬೇಡಿ. ಇದು ಬರ್ತಿದೆ ಕಾರ್ಡ್ಸ್ ಅಂತಂದರೆ ಭಗವಂತಂಗಾಗಲೇ ಗೊತ್ತು ನಿಮ್ಮಲ್ಲಿ ತೊಂದರೆ ಏನಾಗ್ತಾ ಇದೆ, ನಿಮಗೆ ಭಗವಂತಂಗೆ ಗೊತ್ತು. ಅರ್ಥ ಆಯ್ತಾ? ಅದನ್ನೇ ಮಾತಾಡ್ಸೋದು. ಆ್ಯಂಡ್ ಈವನ್ ಹೇಳ್ಬಿಡ್ತೀನಿ, ಇವಾಗ ಬರೋ ಕಾರ್ಡ್ಸ್ ಇವಾಗ ಏನು ಹೇಳಿಸ್ತಾರೆ, ಇವಾಗ ನೀವು ನಂಬ್ತಿರೋ ಬಿಡ್ತಿರೋ ಅದು ಡೆಫಿನೆಟ್ಟಾಗಿ ಈಗ ಯಾವಾಗ ಸಿಗುತ್ತೆ ನಿಮಗೆ, ಆ ಸಮಯದಲ್ಲಿ ನಡೀತಿರೋ ಒಂದು ಎನರ್ಜಿ ಆಗಿರುತ್ತೆ ಆಯಿತಾ. ಇದು ಯಾವುದು ಹಳೇದು ಹೊಸದು ಅಂತಲ್ಲ, ಆ ಸಮಯದಲ್ಲಿ ಒಬ್ಬರು ಜೀವನದಲ್ಲಿ ಖಂಡಿತ ನಡೀತಾ ಇರುತ್ತೆ. ಸೊ ಅದನ್ನೇ ಎನರ್ಜಿ ತೊಗೊಂಡು ಪಿಕ್ ಮಾಡೋದು. ಅದನ್ನೇ ನಾನು ಯಾವಾಗಲೂ ಹೇಳೋದು, ನಾನು ಹೇಳಲ್ಲ, ಭಗವಂತ ಯಾರು ಎನರ್ಜಿ ಪಿಕ್ ಮಾಡಿಸ್ತಾರೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಬೇಕಾದರೆ ಇನ್ನೊಂದು ಸಲ ಕೇಳಿ. ಸೊ ನಾನು ಹೇಳೋದಲ್ಲ ಇದು, ಭಗವಂತ ಯಾರೋ ಮೊರೆ ಹೋಗಿದ್ದಾರೆ ಆಯಿತಾ. ನನ್ನ ಕೆಲಸದಲ್ಲಿ ತೊಂದರೆ ಆಗಿದೆ, ಏನೋ ಪ್ರಾಬ್ಲಮ್ ಮಾಡಿದ್ದಾರೆ, ಟೇಬಲ್ ಅಂತ ತೋರಿಸ್ತಾ ಇದ್ದಾರೆ. ಅವರ ಕುರ್ಚಿ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಕುರ್ಚಿ ಇಲ್ಲವೇ ಇಲ್ಲ ನೋಡಿದ್ರಾ, ಬರೀ ಟೇಬಲ್ ಇದೆ. ಸೊ ಕುರ್ಚಿ ಅಲ್ಲಾಡ್ತಾ ಇದೆ, ತೊಂದರೆಯಲ್ಲಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಸೊ ಯಾರೋ ಕತ್ತರಿಸಿದ್ದಾರೆ ಆಯಿತಾ, ಯಾರೋ ನಿಮ್ಮ ಕುರ್ಚಿ ಕಿತ್ತಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಡಿಫೆಂಡ್ ಯುವರ್ ಸೆಲ್ಫ್, ಭಗವಂತನ ನೆನೆಸ್ಕೊಂಡು ಆಯಿತಾ, ಪ್ರಾರ್ಥನೆ ಮಾಡ್ಕೊಂಡು ದಿನ ಹೋಗಿ ಬನ್ನಿ. ಪ್ರೊಟೆಕ್ಷನ್ ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ ಆಯಿತಾ. ಇದು ಕೆಲಸದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ಅಂತಲೇ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೋ ಡೌಟ್. ಓಕೆನಾ. ಅದಕ್ಕೆ ನೋಡಿ, ನಾನು ಕ್ಲೋಸ್ ಮಾಡೋಕ್ಕೆ ಹೋದೋಳು ಇನ್ನೊಂದು ಕಾರ್ಡ್ ತೆಗಿ ಅಂತ ಅಂದರು. ಎಸ್ ಬಾಬಾ, ತೆಗ್ದಾಯಿತು. ಸೊ ಇದು ಇವತ್ತಿನ ರೀಡಿಂಗ್ ಆಯಿತು. ಓಕೆನಾ. ಸೊ ಯಾರೋ ಕೆಲಸದಲ್ಲಿ ಮಾತ್ರ ತೊಂದರೆ ಇದೆ, ಯಾರೋ ಅದು ಜಾಸ್ತಿ ಅಂತಲ್ಲ, ಸ್ವಲ್ಪ ಯಾರಿಗೆ ಸಿಗಬೇಕು ಸಿಗುತ್ತೆ ಈ ವಿಡಿಯೋ. ಓಕೆನಾ. ಸೊ ಅದೊಂದು ಮಾತ್ರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲ ಬ್ಯೂಟಿಫುಲ್ ಎನರ್ಜಿ. ಪಾಪ ಅಕ್ಟೋಬರಿಂದ ಒದ್ದಾಡ್ತಾ ಇದ್ದಾರೆ ಅವ್ರು ಯಾರೋ ಅಂತ. ಸೊ ನಿಮಗೆ ಅರ್ಥ ಆಗುತ್ತೆ ಇವಾಗ. ಅದಕ್ಕೆ ಹಿಂಟ್ ಕೊಡ್ತಾ ಇದ್ದಾರೆ, ನೋಡು ನಿನಗೇನೆ ನಿನ್ನ ದುಃಖ ಏನು ಕೇಳಿಸ್ತು, ನನಗೆ ನಿನ್ನ ಮೊರೆ ಕೇಳಿಸಿದೆಯಪ್ಪ ಅಥವಾ ಕೇಳಿಸಿದ್ಯಮ್ಮ, ಯೋಚನೆ ಮಾಡಬೇಡ. ಫೋರ್ಸಸ್ ಆರ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತಿದ್ದಾರೆ. ನಿನ್ನ ಎಗೇನ್ಸ್ಟಾಗಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ನಿನ್ನ ಕುರ್ಚಿ ತೊಂದರೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ. ಖಂಡಿತ ಇದರಲ್ಲೂ ಹೇಳ್ಬಿಡ್ತೀನಿ. ಇವಾಗ ಯಾವ ಥರ ಪ್ರೊಟೆಕ್ಷನ್ ಅಂತಂದರೆ, ನಿಮ್ಮ ಕೆಲಸ ಖಾಯಂ ಇರಬೇಕು, ನಿಮಗೆ ತೊಂದರೆ ಆಗೋಕ್ಕೂಡ್ದು. ಈ ಕೆಲಸದಿಂದ ಕಿತ್ತಾಕೋ ಪ್ರಯತ್ನ ಮಾಡ್ತಿರೋದು 100% ಹೇಳ್ತೀನಿ. ನೀವು ಹೀಲಿಂಗ್ ತೊಗೊಂಡು ನೋಡಿ, ಅದು ಯಾರು ಕುರ್ಚಿ ತೆಗೆದಿರೋದನ್ನು ವಾಪಸ್ ಹಾಕ್ಬಿಟ್ಟು ಕೂರಿಸ್ತಾರೆ ನಿಮ್ಮನ್ನು ಆಯಿತಾ. ನಾನು ಸುಮ್ಮನೆ ಹೇಳ್ತಿಲ್ಲ, ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ. ಓಕೆನಾ. ಇದು 100% ಈ ಥರ ಆಗುತ್ತೆ. ಇಲ್ಲಿ ಯಾರೋ ಆದರೆ ಯಾಕೆ ಈ ಥರ ಆಗುತ್ತೆ, ಹೇಗಾಗುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಯಾರು ನಿಮ್ಮ ಎಗೇನ್ಸ್ಟಾಗಿ, ನೀವು ದೇವ್ರನ್ನ ನಂಬಿದ್ದೀರಾ ಆಯಿತಾ, ದೇವ್ರನ್ನ ನಂಬಿ ದೇವ್ರ ಮೊರೆ ಹೋಗಿದ್ದೀರಾ, ದುಃಖ ಪಟ್ಟಿದ್ದೀರಾ. ಸೊ ಅದು ದೇವ್ರು ಕೈ ಬಿಟ್ಬಿಟ್ಟಲ್ಲ ನಿಮ್ಮನ್ನು ಆಯಿತಾ. ನೀವೇನು ಮೊರೆ ಹೋಗಿದ್ದೀರಾ ಅವ್ರು ಕೇಳಿಸ್ಕೊಂಡು ಈ ಥರ ಕೊಡ್ತಾ ಇದ್ದಾರೆ ಆಯಿತಾ. ನನ್ನ ಮೊರೆ ಕೇಳಿಸಿದೆ, ನಿನ್ನ ಮೊರೆ. ಸೊ ಡೋಂಟ್ ವರಿ, ನಾನಿದ್ದೀನಿ
ಅಂತ ಹೇಳ್ತಾ ಇದ್ದಾರೆ. ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಅವ್ರು ಯಾರಿಗೂ ಯಾವುದೇ ಥರ ತೊಂದರೆ ಆಗಬೇಕು ಅಂತ ನಾನು ಖಂಡಿತ ಪ್ರೇ ಮಾಡಲ್ಲ. ನಾ ಪ್ರೇ ಮಾಡೋದು ಇಷ್ಟೇ, ನಿಮ್ಮ ಕುರ್ಚಿ ವಾಪಸ್ ಬರಬೇಕು ಅಂತ. ಸಿಂಪಲ್ ಹೇಳ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ. ಇದು ನ್ಯಾಯವಾಗಿದೆ ಅಲ್ವಾ. ಈಗ ನ್ಯಾಯವಾಗಿ ನೀವು ಕೆಲಸ ಮಾಡ್ಕೊಂಡಿದ್ರಾ, ಧರ್ಮದಿಂದ ನಡ್ಕೊಂಡು ಹೋಗಿದ್ದೀರಾ, ಕೆಲ್ಸಕ್ಕೆ ಹೋಗಿದ್ದೀರಾ, ಕೆಲಸ ಮಾಡಿದ್ದೀರಾ. ಪಾಪ ಯಾರು ಬೇಕು ಅಂತ ಮೂರನೇವ್ರು ಇವಾಗ ಇಲ್ಲಿ ನಿಮಗೆ ಕುರ್ಚಿ ಕಿತ್ತಾಕೋ ಪ್ರಯತ್ನ ಮಾಡಿದ್ರೆ ದೇವ್ರು ಬಿಟ್ಬಿಡ್ತಾರಾ? ಅದಕ್ಕೆ ಹೇಳಿಸ್ತಾ ಇದ್ದಾರೆ, ತಗೋ ಹೀಲಿಂಗ್ ತಗೋ ಅಂತಿದ್ದಾರೆ. ಅಷ್ಟೇ, ನೀವು ತೊಗೊಂಡು ನೋಡಿ, ನೆಕ್ಸ್ಟ್ ಮೂಮೆಂಟ್ ವಾಪಸ್ ನಿಮ್ಮ ಕುರ್ಚಿ ಬಂತು ಅಂತ. ನಾನು ಸುಮ್ಮನೆ ಹೇಳಿಸ್ತಿಲ್ಲ, ಇದನ್ನು ಸತ್ಯವಾಗ್ಲೂ ಹೇಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ವಿಡಿಯೋ. ಓ ಮೈ ಗಾಡ್, ಇಲ್ಲಿ ನೋಡಿ ಇನ್ನೊಂದು ಕಾರ್ಡ್ ಬಿದ್ದಿತ್ತು, ನೋಡೇ ಇಲ್ಲ. ಪೈನಾಪಲ್ ರಿಕನ್ಸಿಲಿಯೇಷನ್ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಇದು ಚೇರ್ ನೋಡಿ, ನಾನು ಏನು ಹೇಳಿಸಿದ್ರು ಇವಾಗ, ಚೇರ್ ವಾಪಸ್ ತಂದು ಹಾಕಿಸ್ತಾರೆ. ಆ ಥರ ಪ್ರೇ ಮಾಡೋದು ಅಷ್ಟೇ. ನಾನು ನೆಗೆಟಿವ್ ಆಗಿ ಏನೂ ಪ್ರೇ ಮಾಡಲ್ಲ. ಅವರೇ ತಂದು ಹಾಕ್ತಾರೆ ಅಷ್ಟೇ, ಹೀಲಿಂಗ್ ಮಾಡಿದ್ರೆ ಅಂತ ಅಂದೆ. ಆಯಿತಾ? ಅವ್ರಿಗೆ ರಿಕನ್ಸಿಲಿಯೇಷನ್ ಅಂತ ಕಾರ್ಡ್ ಬಿದ್ದಿದೆ, ನಾನು ನೋಡೇ ಇಲ್ಲ ಇದನ್ನು. ಅವ್ರಿಗೆ ಒಂದು ಮನಸ್ಸಿಗೆ ಅರ್ಥ ಆಗುತ್ತೆ, ಅಯ್ಯೋ ನಾವೇನೋ ತಪ್ಪು ಮಾಡಿಬಿಟ್ವಿ, ಅವ್ರನ್ನ ಇದು ಅನ್ಯಾಯವಾಗಿ ಈ ಥರ ಮಾಡಬಾರ್ದಾಗಿತ್ತು, ಈ ಥರ ತೊಂದರೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಪಾಪ ಇಷ್ಟು ತೊಂದರೆ ಕೊಟ್ಟಿದ್ದೀವಿ ಅವ್ರಿಗೆ ಅಂತ ಅವರೇ ವಾಪಸ್ ಚೇರ್ ತಂದು ಹಾಕ್ತಾರೆ. ನಿಮಗೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಅವರೇ ರಿಕನ್ಸಿಲಿಯೇಷನ್ಗೆ ಕರೀತಾರೆ. ಬಾರಪ್ಪ, ಬಾರಮ್ಮ, ನೀನು ಆ ಥರ ಎಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಆಯಿತಾ, ನಿನ್ನ ಕೆಲಸದಿಂದ ತೆಗೆದು ತುಂಬ ತಪ್ಪು ಮಾಡಿಬಿಟ್ವಿ, ಸೊ ಖಂಡಿತ ವಾಪಸ್ ಬಾ ಅಂತಂದ್ಬಿಟ್ಟು ನಿಮ್ಮನ್ನು ವಾಪಸ್ ಕೂರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಖಂಡಿತ ಹೇಳ್ತಾ ಇದ್ದೀನಿ. ಬಟ್ ಇದನ್ನು ಕಿತ್ತಾಕಬೇಕು. ಫೋರ್ಸಸ್ನ ಯಾವುದು ಮಾಡ್ತಾ ಇದೆ ನೆಗೆಟಿವಿಟಿ ಕಿತ್ತಾಕಬೇಕಾಗತ್ತೆ. ಆಯಿತಾ? ಸೊ ಅದಕ್ಕೋಸ್ಕರ ಹೀಲಿಂಗ್ ತೊಗೋಬೇಕಾಗತ್ತೆ ಅಂತ ಭಗವಂತ ಹೇಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬನ್ನಿಬೇಡಿ. ಓಕೆನಾ? ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆನಾ? ಮೆಂಬರ್ಶಿಪ್ ತೊಗೊಳ್ಳಿ. ನನಗೂ ಒಂದು ಹುಮ್ಮಸ್ಸಿರುತ್ತೆ. ತುಂಬ ಜನ ಆಯಿತು ಅಂತಂದರೆ ನೋಡಿ, ಮಿನಿಮಮ್ ಒಂದು ಎಷ್ಟಾದರೂ ಓಕೆ, ಮಿನಿಮಮ್ ಒಂದು ಸ್ವಲ್ಪ ಜನ ಆಯಿತು ಅಂತಂದರೆ ನಮಗೂ ಒಂದು ಖುಷಿ ಇರುತ್ತೆ. ಯಾಕೆಂತಂದರೆ ಆ ಎನರ್ಜಿ ಹತ್ತಿರ ಪಿಕ್ ಆಗುತ್ತಾ ಹೋಗ್ಬಿಡುತ್ತೆ. ರೀಡಿಂಗ್ ಮಾಡೋಕ್ಕೂ ಮಜಾ ಬರುತ್ತೆ ನಿಜವಾಗ್ಲೂ. ಅಲ್ಲ ಇಲ್ಲ ಅಂದ್ರೂ ಮಜಾ ಇದ್ದೇ ಇರುತ್ತೆ. ನನಗಂತೂ ಐ ಎಂಜಾಯ್ ಆ್ಯಕ್ಚುಲಿ. ಓಕೆನಾ? ಯಾಕೆಂದರೆ ನಾನು ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿರ್ತೀನಿ ಅಷ್ಟೇ. ನಾನು ಏನು ಮಾತಾಡಿದ್ದೀನಿ ನನಗೆ ಗೊತ್ತಿರಲ್ಲ. ಆ ಥರ ಮಾತಾಡಿಸ್ತಾರೆ ಭಗವಂತ. ಆಯಿತಾ? ಆ ಥರ ಎನರ್ಜಿ ಪಿಕ್ ಮಾಡಿಸಿ ಮಾತಾಡಿಸಿರ್ತಾರೆ. ಆ್ಯಂಡ್ ನಿಮಗೂ ಗೊತ್ತು ಅದು. ಆಯಿತಾ? ನೀವು ಕಮೆಂಟ್ ಹಾಕ್ತೀರಾ. ಇನ್ನೊಂದು ಕಮೆಂಟ್ಸ್ ಎಲ್ಲ ನಾನು ನೆಕ್ಸ್ಟ್ ಯಾವಾಗಲಾರು ಡೈರೆಕ್ಟ್ ಬಂದಾಗ ಓದ್ತೀನಿ. ಮತ್ತು ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅವ್ರದ್ದೆಲ್ಲ ಹೆಸರು ನಾನು ಡೈರೆಕ್ಟ್ ಬಂದಾಗಲೇ ಹೇಳೋದು. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಸ್ಟೋರ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಅದು ಮ್ಯಾಜಿಕಲ್ ಮೀಡಿಯಾ 279 dm2buy.com ಅಂತ ಹೇಳಿ ನಂದು ಸ್ಟೋರ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬೈ ಮಾಡಿದ್ದೀರಾ. ಮತ್ತು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಸೊ ಖಂಡಿತ ಸ್ಟೋರ್ಸ್ ಚೆಕ್ ಮಾಡಿ, ಬೈ ಮಾಡಿ. ಓಕೆನಾ? dm2buy.com ಅಂತ, ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಥ್ಯಾಂಕ್ ಯು. ಬಾಯ್.